ಸರ್, ಅದಕ್ಕೋಸ್ಕರನೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಭಾಳಷ್ಟು ಹಣ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ. ಸತ್ತಂಥವ್ರು ಭಾಳ ಜನ ಇದ್ದಾರೆ, ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಅನ್ನೋದು ಬಂದಿದ್ದರಿಂದ ನಾವು ಹೊಸದಾಗಿ ಅದನ್ನು ಮತ್ತೆ ಅಪ್ಲಿಕೇಶನ್ ಹಾಕಿ ಮಾಡಬೇಕಂತ ಹೇಳಿದ್ವಿ ಅಷ್ಟೇ. ಅದಕ್ಕಾಗಿ ತಿದ್ದುಪಡಿ ಮಾಡಬೇಕು, ಹೊಸದಾಗಿ ಅರ್ಜಿ ಹಾಕಿ ಮಾಡಬೇಕಂತ ಇತ್ತು. ಆದರೆ ಸ್ವಲ್ಪ ದಿನ ಮುಂದೆ ಹಾಕ್ಕೊಂಡಿದ್ದಾರೆ. ಸಹಜವಾಗಿ ಮಾಡಬೇಕು. ಸರ್ಕಾರದ ಹಣ ಯಾರ್ಯಾರಿಗೆ ಹೋಗುವಂಥದ್ದು ಬಿಡೋದಂಥದ್ದು ಅಲ್ಲ, ಇದು ಸಹಜವಾಗಿದೆ. ಅದಕ್ಕೋಸ್ಕರ ಇದು CM ಮಾಡಿದ್ದು ಸದ್ಯ ಇದೆ. ಸರ್ಕಾರ ಒಪ್ಕೊಳ್ತಾ ಇದೆ. ಲೋಪ ಹೋಗಿರುತ್ತೆ. ಲೋಪ ಅಂದರೆ ಸರ್ಕಾರ ಒಪ್ಕೊಳ್ಳೋದಲ್ಲ, ಅದಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಅದನ್ನು ಚೇಂಜ್ ಮಾಡಬೇಕಂತ ಮೊನ್ನೆನೇ ಹೇಳಿದ್ದಾರೆ, ಚರ್ಚೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಬೇರೆಯವರೆಲ್ಲ ವಿರೋಧ ಪಕ್ಷ ಏನು ಹೇಳಿದರು, ಇಲ್ಲ ಇವರು ಕೊಡೋಕ್ಕಾಗದೇ ಇರುವಂಥದಕ್ಕೆ ನಾವು ನೆಪ ಹೇಳ್ಕೊಂಡು ವಜಾ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರು. ಇವೆಲ್ಲ ನಾವು ಕಂಡುಹಿಡಿದಿದ್ದೀವಿ. ಫೋನೆಲ್ಲ ಮಾಡಿದಾಗ ಬೇರೆ ಬೇರೆ ಹೋಗಿದೆ, ಅಕೌಂಟಿಗೆ ಬೇರೆ ಹೋಗಿಲ್ಲ, ಬಂದಿದ್ದರಿಂದಲೇ ಮಾಡ್ತಾ ಇರೋದು ಇದು. ಹಾಗಾಗಿ ಇವತ್ತು ಹೊಸದಾಗಿ ಅರ್ಜಿ ಕೊಟ್ಟು ಅದನ್ನು ಪಕ್ಕ ಮಾಡೋದು ಒಳ್ಳೆಯದು. ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ. ಈಗ ಆಗಲಿ ಬಿಡಿ, ಮುಖ್ಯಮಂತ್ರಿಗಳಿದ್ದಾರೆ, ಈಗ 14 ಜನ ಮಂತ್ರಿಗಳಿದ್ದಾರೆ, ಸ್ವಲ್ಪ ಲೇಟ್ ಆಗ್ಬೋದು. ಇರಲಿ ಬಿಡಿ. ಈಗ ಅಧ್ಯಕ್ಷದ ಪದಗ್ರಹಣ ಆಗಿದೆ. ಪಕ್ಷ ಸಂಘಟನೆ ಈಗಾಗಲೇ ಅಧ್ಯಕ್ಷರು ಈಗ ಮಂಗಳೂರು ಮತ್ತು ಇವತ್ತು ಇದಕ್ಕೆ ಹುಬ್ಬಳ್ಳಿ ಹೋಗಿದ್ದಾರೆ. ಹಾಗೆ ಶುರುವಾಗಿದೆ. ಹಾಗೆ ಇಬ್ಬರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗಬೇಕಲ್ಲ, ಆಗ್ತದೆ. ಯಾರು ಹೇಳಿದ್ರು ಟೇಕಪ್ ಆಗಿಲ್ಲ ಅಂತ? ಆಗುತ್ತೆ, ಸ್ವಲ್ಪ ದಿನ ಬೇಕಲ್ಲ. ಯಾವುದು ಗೊತ್ತಿಲ್ಲ ಸರ್, ಹೈಕಮಾಂಡರ್ ಕೇಳಬೇಕು, ರಾಜ್ಯದ ನಾಯಕರು ಕೇಳಬೇಕು. ನಮ್ಗೆ ಅದು ಯಾವುದು ಮಾಹಿತಿ ಇಲ್ಲ. ನಮಗೆ ಯಾವಾಗ ಆಗ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ ಅಷ್ಟೇ. ಒಂದಷ್ಟು ಆಕಾಂಕ್ಷಿಗಳು ಡೆಲ್ಲಿಗೆ ಹೋಗಿದ್ದಾರೆ, ಇರ್ಬೋದು. ಹೋಗ್ಲಿಕ್ಕೆ ಏನು ತಪ್ಪೇನಿದೆ? ಹೋಗಿ ಕೇಳೋಕ್ಕಿದೆ, ವರಿಷ್ಠರು ಕೇಳೋಕ್ಕೆ ಹೋಗ್ತಾರೆ, ಅವರು ಹೋಗುವಂಥದ್ದಿದೆ, ಹೋಗ್ಬೋದು, ತಪ್ಪೇನಿಲ್ಲಲ್ಲ. ಸದ್ಯಕ್ಕೆ ನಾನು ಯಾವುದೂ ಇಲ್ಲ, ಹೋಗೋದಿಲ್ಲ. ಸರ್, ಈಗ ಟೌನ್ಶಿಪ್ ವಿಚಾರದಲ್ಲಿ ಸರ್, ನಿಮ್ಮ CM ಅವರು ಕುಮಾರಸ್ವಾಮಿ ಅವರಿಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ, 25ನೇ ತಾರೀಕು ಬನ್ನಿ ವಿಧಾನಸಭೆಗೆ. ಹೌದು, ಒಂದು 5 ಜನ ಯಾರಿದ್ದಾರೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಇವರು 26 ಆಗಲ್ಲ 27ಕ್ಕೆ ಬನ್ನಿ, ಬಿಡದಿಗೆ ಬನ್ನಿ ಅಂತ ಇವರು. ಯಾಕೆ ಬಿಡದಿಗೆ ಹೋಗ್ಬೇಕು? CM ವಿಧಾನಸೌಧಕ್ಕೆ ಬರಬೇಕು. ಬಿಡದಿಯಾಗಿ ಹೋಗ್ಬೇಕು. ಬಿಡದಿಗೆ ಹೋಗ್ಬಿಟ್ಟು ಅಲ್ಲಿ ಜನರು ಎತ್ಬಿಟ್ಟು ಇದು ಮಾಡೋಕ್ಕಾಗತ್ತಂತಲ್ಲ. ಇವೆಲ್ಲ ನಾಟಕ ಬಿಡಬೇಕು ಅವರೆಲ್ಲ. ನೋಡಿ, ಬಿಡದಿಯ ಮೂಲ ಕೂಸು ಇವರೇ, ಕುಮಾರಸ್ವಾಮಿ ಅವರೇ, ಬೇರೆ ಯಾರೂ ಅಲ್ಲ. ಆವಾಗ ಅಪ್ಪ ಮಕ್ಕಳು ಇದ್ಕೊಂಡು ಅದು ಯಾವುದು ರದ್ದು ಮಾಡಲಿಲ್ಲ. ಇವಾಗ ನಾಟಕ ಆಡುವಂಥದ್ದು ಬೇಡ. ಇದು ಯಾವುದೂ ನಡೆಯೋದಿಲ್ಲ. ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ, ಅದು ಖಂಡಿತ ಮಾಡೇ ಮಾಡ್ತಾರೆ. ಇವ್ರು ಎಷ್ಟು ಹೋರಾಟ ಮಾಡ್ತಾರೆ, ಹೋರಾಟ ಮಾಡಲಿ, ಅದು ನಡೆದೇ ನಡೀತದೆ. ಅವ್ರು ಹೇಳ್ತಾರೆ ಸರ್, ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ ಅಂತ. ಯಾಕೆ ರೈತರ ಸಮ್ಮುಖದಲ್ಲಿ ಆಗೋದೇನಿದೆ? ರೈತರ ಸಮ್ಮುಖಕ್ಕೆ ಹೋಗಿ ಎಲ್ಲರನ್ನು ಕರೆಸಿ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದಲ್ಲ, ಏನು ಅಲ್ಲಿಯೇ ರೈತರಿದ್ರ? ಎಲ್ಲ ಹೊರ ರಾಜ್ಯದ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೋದಾರೆ ಬನ್ನಿ, ಬರೋದಾದ್ರೆ ಬಿಡ್ರಿ ನೀವು ಅಷ್ಟೇ. ಅಡ್ಡ ಮತದಾನದಲ್ಲಿ ಇವತ್ತು BJP ಮತ್ತು ದಳ ಅಡ್ಡ ಆಗಿ ಹೋಗಿದೆ. ಇವತ್ತು ಅಡ್ಡ ಮಲಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆಗಿದೆ. ಯಾವ 17 ಜನರನ್ನ ನಮ್ಮದು ಅವತ್ತು ನಮ್ಮ MLAಗಳನ್ನು ತೆಗೆದುಕೊಂಡು ಹೋಗಿ ಅವತ್ತು ದುಡ್ಡಿನ ಹಾಮದಲ್ಲಿ ಇವತ್ತು ವಿಜಯೇಂದ್ರ ಮತ್ತು ಅವ್ರ ಪಕ್ಷ ಅವತ್ತು ಏನು ಮಾಡಿದರು, ಇವತ್ತು ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಅರ್ಥ ಇವತ್ತು. ಆಯಿತಾ? ನೀವು ಇವತ್ತು ಚಾಲೆಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ, ನೀವು ತೋರಿಸ್ಕೊಟ್ಟಾಗಲ್ಲ ಅದು. ಹಾಗಾಗಿ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ. ನಿಮ್ಮಲ್ಲೇ ನಿಮ್ಮ ಮೇಲೆ ಅವ್ರ ಮೇಲೆ ಅವರಿಗೆ ಏನು ಪಕ್ಷದಲ್ಲಿ ನಿಷ್ಠೆ ಇಲ್ಲ. ವಿಜಯೇಂದ್ರ ಮೇಲೆ ಯಾರಿಗೂ ನಿಷ್ಠೆ ಇಲ್ಲ. ಅಲ್ಲಿ ಬೇಕಾ ಸರ್? ಇದೇ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ರಾ? ಹೋಗ್ಬಿಟ್ಟು ಅಲ್ಲಿ ಭಾಷಣ ಹೊಡೆದು ವಾಪಸ್ ಬಂದರು ಇಬ್ಬರು. ಅಂದರೆ ಇದೆಷ್ಟು ಕೆಟ್ಟ ಇದು ನಿರ್ಧಾರಗಳು ಅಂತ ತಿಳ್ಕೊಬೇಕು. ಆಣೆ ಪ್ರಮಾಣ ಮಾಡೋದು ಧರ್ಮಸ್ಥಳ ಇವತ್ತೇನು ಪುಕ್ಕಟ್ಟೆ ಸಿಗಲಿಲ್ಲ. ಇದು ಮಂಜುನಾಥೇಶ್ವರನ ಆಣೆ ಪ್ರಮಾಣ ಇದೇ ಯಡಿಯೂರಪ್ಪ, ಇದೇ DK, ಇದೇ ಕುಮಾರಸ್ವಾಮಿ ಅವರು ಬಂದಿದ್ದರು, ಗೊತ್ತಿದೆಯಲ್ಲ. ಆಣೆ ಪ್ರಮಾಣ ಮಾಡೋಕ್ಕೆ ಹೊರಟಿದ್ರು, ನೆನಪಿದೆಯಾ ನಿಮಗೆ? ಅದು ಆಣೆ ಪ್ರಮಾಣ ಆಯ್ತು. ಅದು ಇಬ್ಬರು ವಾಪಸ್ ಹೋದ್ರಲ್ಲ, ಅಲ್ಲೇ ಭಾಷಣ ಹೊಡೆದು ವಾಪಸ್ ಹೋದರು. ಹಾಗಾಗಿ ಆಣೆ ಪ್ರಮಾಣ ಬಿಡಬೇಕು. ಅವ್ರ ಪಕ್ಷದಲ್ಲಿರುವಂಥವ್ರನ್ನ ಅವ್ರು ಸರಿ ಇಟ್ಕೊಳ್ಳೋ ಕೆಲಸ ಅವ್ರು ಮಾಡಬೇಕು. ನೀವು ಮಾಡಿದ್ದೆ ಬುದ್ಧಿ ಕಲಿಸಿದ್ದಾರೆ ಜನ, ಸರಿ ಇದೆಯಾ? ನೀವು 17 ಜನ ತಗೊಳ್ಬೇಕಾದ್ರೆ ಖುಷಿ ಇತ್ತು ನಿಮಗೆ. ನಿಮ್ಮ ಪಕ್ಷದವ್ರು ಹೋದಾಗ ಈಗ ಅಳು ಬರ್ತದಲ್ಲ. ನಿಮ್ಮಿಬ್ಬರಿಗೂ ಇವಾಗ ಪಾಠ ಕಲಿಸಿದ್ದಾರೆ ಜನ, MLAಗಳು ಪಾಠ ಕಲಿಸಿದ್ದಾರೆ. ತಿಳ್ಕೊಳ್ಬೇಕು ನೀವು ಅಂತ ಅರ್ಥ ಇವತ್ತು. ಥ್ಯಾಂಕ್ ಯು.